ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ಷಷ್ಠಃ ಪಾಠಃ ಜೀವನಯೋಗಃ. ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ ಕ್ವಚಿತ್ ಇತಿ ಉಕ್ತಿಃ ಮಹಾಭಾರತಸ್ಯ ವಿಷಯವೈಶಾಲ್ಯಂ ಪ್ರದರ್ಶಯತಿ. ಮಹಾಭಾರತಸ್ಯ ಭೀಷ್ಮಪರ್ವಣಿ ವಿಶ್ವವಿಖ್ಯಾತ ಶ್ರೀಮದ್ಭಗವದ್ಗೀತಾ अस्ति. व्यासविरचिते महाभारते युद्धसन्दर्भे भगवान् श्रीकृष्णः गीताद्वारा अर्जुनं जीवनयोगं बोधयति. भगवद्गीतायाः कर्म भक्ति ज्ञानयोगानां प्रतिनिधिभूताः सारतमाः षट् श्लोकाः अत्र उद्धृताः. आरನೇ पाठ जीवनयोगः. ನೋಡಿ, ಜೀವನಯೋಗ ಅನ್ನೋಲ್ಲಿ ಎರಡು ಪದಗಳಿದೆ ಇಲ್ಲಿ, ಜೀವನ ಮತ್ತು ಯೋಗ ಅಂತ. ಜೀವನ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಂಗ್ಲೀಷ್ನಲ್ಲಿ ಲೈಫ್ ಅಂತ ಹೇಳ್ತೀವಿ. ಜೀವದಿಂದ ಕೂಡಿರುವಂಥದ್ದು, ಬದುಕಿನ ರೀತಿ ಅಂತ ಅರ್ಥ. ಇನ್ನು ಯೋಗ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಯೋಗ ಅನ್ನೋದಕ್ಕೆ ಸರಳವಾದಂಥ ಅರ್ಥ ಪ್ರಾಪ್ತಿ ಅಂತ. ಇನ್ನೊಂದು ಅರ್ಥ ಯೋಗಶಾಸ್ತ್ರ. ಅಂದರೆ ಸರಳವಾಗಿ ಹೇಳೋದಾದ್ರೆ ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂತ ಕರಿತೀವಿ. ನಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಇರುವಂತಹ ವಿಧಾನಕ್ಕೆ ಯೋಗ ಅಂತ ಕರಿತೀವಿ. ಹಾಗಾಗಿ ಜೀವನ ಯೋಗ, ಜೀವನವೇ ಒಂದು ಯೋಗ. ಅಂದರೆ ನಮಗೆ ಆಶ್ಚರ್ಯ ರೀತಿಯಲ್ಲಿ ಅದು ಸಿಗತ್ತೆ, ಪ್ರಾಪ್ತಿ ಅಂತ ಹೇಳಿದಾರ ಯೋಗನ ಶಬ್ದಕ್ಕೆ. ಹಾಗಾಗಿ ಆಶ್ಚರ್ಯಕರವಾಗಿ ಸಿಗುವಂಥದ್ದು ಜೀವನ ಅನ್ನೋದು, ಎಲ್ಲರಿಗೂ ಸಿಗುವಂಥದ್ದಿಲ್ಲ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಜೀವಿಗಳಲ್ಲೂ ಅತ್ಯದ್ಭುತವಾದಂತಹ ಜೀವಿ ಯಾರು ಕೇಳಿದರೆ ಮನುಷ್ಯ. ಅದು ಅತ್ಯಂತ ಪುಣ್ಯದಿಂದಲೇ ಸಿಗುವಂಥದ್ದು. ಹಾಗೆ ಜೀವನವೇ ಒಂದು ಯೋಗ ನಮಗೆ. ಮತ್ತೆ ಪುನಃ ಜೀವನದಲ್ಲಿ ಯೋಗವನ್ನು ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಒಂದು ಸದ್ಗತಿಯನ್ನು ತಲುಪೋದರಲ್ಲಿ, ಜೀವನದ ಯಶಸ್ಸನ್ನು ಕಂಡುಕೊಳ್ಳೋದರಲ್ಲಿ ಯಾವ ಸಂದೇಹವೂ ಇರೋದಿಲ್ಲ. ಯದಿ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ ಕ್ವಚಿತ್ ಇತಿ ಉಕ್ತಿಃ ಮಹಾಭಾರತಸ್ಯ ವಿಷಯವೈಶಾಲ್ಯಂ ಪ್ರದರ್ಶಯತಿ. ನೋಡಿ, ಮಹಾಭಾರತದ ಒಂದು ಶ್ರೇಷ್ಠತೆಯನ್ನು ಈ ಒಂದು ವಾಕ್ಯ ಹೇಳುತ್ತೆ. ಏನೋ ಯದಿ ಹಾಸ್ತಿ ತದನ್ಯತ್ರ ಅಂದರೆ ಯತ್ ಇಹ ಅಸ್ತಿ. ಏನಲ್ಲಿ ಯತ್, ಯದಿ ಅನ್ನಲ್ಲಿ ಯತ್ ಇಹ ಅಸ್ತಿ, ಮೂರು ಶಬ್ದಗಳಿದೆ. ಯಾವುದು ಇದರಲ್ಲಿ ಇದೆಯೋ, ತದನ್ಯತ್ರ, ತತ್ ಅನ್ಯತ್ರ, ಅದು ಬೇರೆ ಬೇರೆ ಕಡೆನೂ ಇದೆ. ಅಂದರೆ ಮಹಾಭಾರತದಲ್ಲಿ ಏನಿದೆಯೋ ಅದು ಈ ಜಗತ್ತಿನಲ್ಲಿ ಬೇರೆ ಕಡೆನೂ ಇದೆ. ಯತ್ ನ ಇಹ ಅಸ್ತಿ, ಯತ್ ನ ಇಹ ಅಸ್ತಿ. ಇಲ್ಲಿ ಗುಣಸಂಧಿ ಇದೆ, ಆಮೇಲೆ ಅನುಸ್ವಾರ ಸಂಧಿ ಇದೆ, ಅನುನಾಸಿಕ ಸಂಧಿ ಇದೆ ಮತ್ತು ಸವರ್ಣದೀರ್ಘ ಸಂಧಿ ಇದೆ. ಮೂರು ಸಂಧಿ ಇದೆ. ಯತ್ ನ ಇಹ ಅಸ್ತಿ ಅಂತ. ಹಾಗಾಗಿ ಯಾವುದು ಇಲ್ಲಿ ಇಲ್ವೋ, ಯತ್ ನ, ಯಾವುದು ಇಲ್ಲಿ ಇಲ್ವೋ, ತತ್ ನ ಕ್ವಚಿತ್, ಅದು ಬೇರೆ ಕಡೆನೂ ಇಲ್ಲ. ಹಾಗಾಗಿ ಇಲ್ಲಿರೋದು ಜಗತ್ತಿನಲ್ಲಿದೆ, ಬಟ್ ಇಲ್ಲಿ ಇಲ್ಲದೆ ಇರೋದು ಜಗತ್ತಿನಲ್ಲೇ ಇಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಮಹಾಭಾರತದ ಒಂದು ಶ್ರೇಷ್ಠತೆಯನ್ನು ಅಥವಾ ಅದರ ವೈಶಿಷ್ಟ್ಯತೆಯನ್ನು, ವಿಶಾಲತೆಯನ್ನು ಈ ವಾಕ್ಯ ಹೇಳ್ತಾ ಇದೆ ನೋಡಿ. ಹಾಗಾಗಿ ಮಹಾಭಾರತ ಮಹತ್ವಾಚ್ಚ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ ಹೇಳ್ತೀವಿ. ಮಹತ್ವಾಚ್ಚ, ಬಹಳ ಮಹತ್ತರವಾದಂಥದ್ದು. ಆಮೇಲೆ ಭಾರವತ್ವಾಚ್ಚ, ಭಾರ ಅಂದರೆ ಯಾಕೆ, ಇದು ಕೇವಲ ಗಾತ್ರದಲ್ಲಿ ಮಾತ್ರ ಭಾರ ಅಲ್ಲ, ವಿಷಯದಲ್ಲೂ ಭಾರವಾಗಿದೆ. ಗಾತ್ರದಲ್ಲಿ ಭಾರ ಬಿಡಿ, ಜಗತ್ತಿನಲ್ಲಿ ಯಾವ ಪುಸ್ತಕಗಳು ಮಹಾಭಾರತದ ಅರ್ಧವೂ ಇಲ್ಲ. ನಾನು ಹಿಂದೊಮ್ಮೆ ಹೇಳಿದ್ದೆ, ಜಗತ್ತಿನಲ್ಲಿ ಅತಿ ದೊಡ್ಡ ಅಂದರೆ ಈಗ ಇಂಗ್ಲೀಷು, ಗ್ರೀಕು, ರೋಮನ್, ಸಂಸ್ಕೃತ ಅಥವಾ ಭಾರತೀಯ ಬೇರೆ ಭಾಷೆಗಳು ಇವೆಲ್ಲ ತೊಗೊಂಡ್ರೆ ಅತ್ಯಂತ ದೊಡ್ಡ ಕಾದಂಬರಿ, ಸಂಸ್ಕೃತ ಬಿಟ್ಟು ಬೇರೆ ಇದರಲ್ಲಿ ಭಾಳ ದೊಡ್ಡ ಗ್ರಂಥ, ದ ಗ್ರೇಟ್ ಎಪಿಕ್ ಅಂತ ಹೇಳೋದು ಹೋಮರ್ ಅನ್ನೋ ಕವಿ ಬರೆದಂಥ ಈಲಿಯಡ್ ಆ್ಯಂಡ್ ಒಡೆಸ್ಸಿ ಅಂತ. ಅದು ಬಹಳ ದೊಡ್ಡ ಗ್ರಂಥ. ಆದರೆ ಅದು ನಮ್ಮ ರಾಮಾಯಣದ ಅರ್ಧವೂ ಇಲ್ಲ. ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ. ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿವೆ. ಕಡಿಮೆ ಅಲ್ಲ, ಎಷ್ಟಿದೆ? 1,00,000 ಶ್ಲೋಕಗಳು. ಅಂದರೆ ನೀವೇ ಅದರ ಗಾತ್ರವನ್ನು ಊಹಿಸ್ಕೊಳ್ಳಿ. ಹಾಗಾಗಿ ಮಹಾಭಾರತ ಯಾವ ಗ್ರಂಥಗಳಿಗೂ ಕೂಡ ಅದನ್ನು ಕಂಪೇರ್ ಮಾಡಲಿಕ್ಕೂ ಆಗದೇ ಇರುವಂಥ ಸ್ಥಿತಿಯಲ್ಲಿ ಇದೆ. ಅಂದರೆ ಅಷ್ಟು ಅದ್ಭುತವಾದಂಥ ಗ್ರಂಥ.
ಬಹಳ ಸುಂದರವಾಗಿದೆ. ಆಮೇಲೆ ನಮ್ಮ ನೆನಪಿನ ಶಕ್ತಿಯನ್ನು, ನಮ್ಮ ಒಂದು ತಾರ್ಕಿಕ ಬುದ್ಧಿಯನ್ನು, ಆಮೇಲೆ ವಿಷಯವನ್ನು ಸಂಗ್ರಹಿಸುವಂಥದ್ದನ್ನ ಎಲ್ಲವನ್ನು ಹೆಚ್ಚು ಮಾಡುತ್ತೆ. ಇದು ಓದಿಸ್ಕೊಂಡು ಹೋಗುತ್ತೆ ಮತ್ತು ನಮಗೆ ಜ್ಞಾನವನ್ನು ಕೊಡುತ್ತೆ. ಹಾಗಾಗಿಯೇ ನೋಡಿ, ಸಾವಿರಾರು ವರ್ಷಗಳು ಕಳೆದರೂ ಮಹಾಭಾರತದ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗಿಲ್ಲ, ರಾಮಾಯಣದ ಇಂಪಾರ್ಟೆನ್ಸು ಕಡಿಮೆ ಆಗಿಲ್ಲ. ಇವತ್ತಿಗೂ ಅವುಗಳನ್ನು ಆಧರಿಸ್ಕೊಂಡು ಅನೇಕ ಕಥೆಗಳು, ವಿಷಯಗಳು, ಘಟನೆಗಳು ಆಗ್ತಾನೇ ಇರ್ತವೆ, ಹಾಗೆ ಬರ್ತಾನೇ ಇರ್ತವೆ. ಅಷ್ಟು ನಮ್ಮ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿವೆ. ಅವು ತತ್ವ, ಅದು ಕೇವಲ ಒಂದು ಇತಿಹಾಸ ಗ್ರಂಥ ಮಾತ್ರ ಅಲ್ಲ, ಅದೊಂದು ತತ್ವ, ಜೀವನದ ಭಾಗ. ಅದು ನಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಹೇಗೆ ಬೇಕಾದ್ರೂ ತಗೊಳ್ಳಿ. ಹಾಗಾಗಿ ಮಹಾಭಾರತ ಅನ್ನೋದು ನಮ್ಮ ಜೀವನದಲ್ಲೇ ಇರುವಂಥದ್ದು. ಮಹಾಭಾರತಸ್ಯ ಭೀಷ್ಮ ಪರ್ವಣಿ ವಿಶ್ವವಿಖ್ಯಾತ ಶ್ರೀಮದ್ ಭಗವದ್ಗೀತಾ ಅಸ್ತಿ. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಪರ್ವ ಅಂತ ನಾವು ಇಂಗ್ಲೀಷ್ನಲ್ಲಿ ಚಾಪ್ಟರ್ ಅಂತ ಕರೆದು ಬಿಡ್ತೀವಿ. ಹಾಗೆ ಅಂತ 18 ಚಾಪ್ಟರ್ಗಳಿದೆ. ಅದರಲ್ಲಿ ಭೀಷ್ಮ ಪರ್ವ ಅನ್ನುವಂಥ ಚಾಪ್ಟರ್ನಲ್ಲಿ ಈ ವಿಶ್ವವಿಖ್ಯಾತವಾದಂಥ ವರ್ಲ್ಡ್ ಫೇಮಸ್ ಶ್ರೀಮದ್ ಭಗವದ್ಗೀತೆ ಅನ್ನೋದಿದೆ. ಈ ಭಗವದ್ಗೀತೆ ವಿಶೇಷ ಏನು ಕೇಳಿದರೆ, ಇಡೀ ಜಗತ್ತಿನಲ್ಲಿ ಫಸ್ಟ್ ಮ್ಯಾನೇಜ್ಮೆಂಟ್ ಗುರು ಅಂತ ಕರೆಯೋದು ಶ್ರೀಕೃಷ್ಣನನ್ನು. He managed Kauravas and Pandavas so well, that's why he is recognized as the first guru of management ಅಂತ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಯಾವುದೇ ವಿಷಯವನ್ನು ಮ್ಯಾನೇಜ್ ಮಾಡೋದನ್ನು ಇಲ್ಲಿಂದ ಕಲಿಬಹುದು ಅಂತ ಅರ್ಥ. ಹಾಗೆ ಕೃಷ್ಣನೇ ನಮಗೆ ಮೊದಲು ಗುರುವಾಗಿರ್ತಾನೆ. ಆ ಕೃಷ್ಣನ ಬಾಯಿಂದ ಬಂದಿರೋದ್ರಲ್ಲಿ ಇದಕ್ಕೆ ಭಗವದ್ಗೀತಾ ಅಂತ ಕರೀತಾರೆ. ಆಯಿತಾ? ಈ ಭಗವದ್ಗೀತೆ ಭೀಷ್ಮ ಪರ್ವದಲ್ಲಿದೆ. ವ್ಯಾಸ ವಿರಚಿತೆ ಮಹಾಭಾರತೆ ಯುದ್ಧ ಸಂದರ್ಭೆ. ವ್ಯಾಸ ಮಹರ್ಷಿಗಳು ಇದನ್ನು ರಚಿಸಿದ್ದು. ಹಾಗಾಗಿ ವ್ಯಾಸರಿಂದ ರಚಿಸಲ್ಪಟ್ಟಂತಹ ಮಹಾಭಾರತದಲ್ಲಿ ಯುದ್ಧ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣ, ಭಗವಂತನಾದಂತಹ ಶ್ರೀಕೃಷ್ಣನು ಗೀತಾದ್ವಾರ, ಗೀತೆಯ ಮೂಲಕ ಅರ್ಜುನಂ ಜೀವನ ಯೋಗಂ ಬೋಧಯತಿ. ಅರ್ಜುನನು ಜೀವನ ಯೋಗಂ, ಜೀವನದ ಕುರಿತಾದಂತಹ ಎಲ್ಲ ಉದ್ದೇಶಗಳನ್ನು ಮತ್ತು ಸಾಧಕ ಬಾಧಕಗಳನ್ನು, ರೀತಿ ನೀತಿಗಳನ್ನು ಬೋಧಿಸ್ತಾನೆ. ಭಗವದ್ಗೀತಾಯ ಕರ್ಮ ಭಕ್ತಿ ಜ್ಞಾನಯೋಗಾನ ಪ್ರತಿನಿಧಿಭೂತ ಸಾರತಮಾಹ ಷಟ್ ಶ್ಲೋಕ ಅತ್ರ ಉದ್ಧೃತಾ. ಭಗವದ್ಗೀತೆಯ ಕರ್ಮ ಭಕ್ತಿ ಜ್ಞಾನ ಈ 18 ಅಧ್ಯಾಯಗಳಿದೆ. ಈ ಮಹಾಭಾರತದ ಒಂದು ವಿಶೇಷ ಅಂದರೆ ಎಲ್ಲವೂ 18 ದಿನ ಯುದ್ಧ, 18 ಅಕ್ಷೋಹಿಣಿ ಸೈನ್ಯ, 18 ಪರ್ವಗಳು, ಹೀಗೆ ಇನ್ನೂ 18 ಅದಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ಈ ಭಗವದ್ಗೀತೆಯಲ್ಲಿ ಕೂಡ 18 ಚಾಪ್ಟರ್ಗಳಿವೆ, 18 ಅಧ್ಯಾಯಗಳಿದೆ. ಇದರಲ್ಲಿ ಮೊದಲ 6 ಅಧ್ಯಾಯವನ್ನು ಕರ್ಮ ಅಂತ ಕರಿತೀವಿ, ಕರ್ಮಾಧ್ಯಾಯಗಳು ಅಂತ ಕರಿತೀವಿ. ಫಸ್ಟ್ ಷಟ್ ಅಧ್ಯಾಯ ಕರ್ಮಭೂತಾ, ಎರಡನೇದು ಭಕ್ತಿ ಸಂಬಂಧಪಟ್ಟಂಥದ್ದು, ಎರಡನೆಯ 6 ಅಧ್ಯಾಯಗಳು. ಮೂರನೇ 6 ಅಧ್ಯಾಯಗಳು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಕರ್ಮ ಭಕ್ತಿ ಜ್ಞಾನ 3 ಇಲ್ಲಿ ಸಮಾನವಾಗಿ ಹೇಳಲ್ಪಟ್ಟಿದೆ. ಆಯಿತಾ? ಆದ್ದರಿಂದ ಈ 3 ವಿಭಾಗಗಳಿಂದ, ಅಂದರೆ ಕರ್ಮದಿಂದ, ಭಕ್ತಿಯಿಂದ, ಜ್ಞಾನದಿಂದ ಪ್ರತಿನಿಧಿಭೂತ, ಅದನ್ನು ರೆಪ್ರೆಸೆಂಟ್ ಮಾಡುವಂಥ 6 ಶ್ಲೋಕಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಸೊ ಕರ್ಮದಿಂದ 2, ಭಕ್ತಿಯಿಂದ 2, ಜ್ಞಾನದಿಂದ 2, ಹೀಗೆ 6 ಶ್ಲೋಕಗಳನ್ನು ತೆಗೆದುಕೊಳ್ಳಲಾಗಿದೆ ಭಗವದ್ಗೀತೆಯಿಂದ. ನೋಡೋಣ ಏನು ಹೇಳುತ್ತೆ ಮೊದಲನೆಯ ಗೀತೆ ಶ್ಲೋಕ. ಏನು ಹೇಳುತ್ತೆ ಮೊದಲನೇ ನೋಡಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವಕರ್ಮಣಿ ಕರ್ಮಣೈವ ಹಿ ಸಂಸಿದ್ಧಂ ಆಸ್ಥಿತ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಮುಪಹೃತಶ್ನಾಮಿ ಪ್ರಯತಾತ್ಮನಃ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯುತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಹೀಗೆ 6 ಶ್ಲೋಕಗಳಿದೆ. ಆ್ಯಕ್ಚುಲಿ ಇದರಲ್ಲಿ ನಿಮಗೆ 4 ಶ್ಲೋಕ ಇರೋದು, ಬಟ್ ನಾನು 6 ಶ್ಲೋಕವನ್ನು ಮಾಡ್ತೇನೆ ನೋಡಿ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೆ ಸಂಗೋಸ್ತ್ವಕರ್ಮಣಿ ಅಂತ ಕರೀತಾರೆ.
ಕರ್ಮಣಿ ಏವ ಅಧಿಕಾರಃ ತೇ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುಃ ಭೂಃ ಮಾ ಸಂಗಃ ಅಸ್ತು ಅಕರ್ಮಣಿ. ಇವಿಷ್ಟು ಪದಚ್ಛೇದ. ಇದರ ಸರಳವಾದ ಅರ್ಥ, ಯಾಕೆ ನಾನು ಪದಾರ್ಥವನ್ನು ಹೇಳಿದರೆ ನಿಮಗೆ ಅದನ್ನು ಬರ್ಕೊಳ್ಳೋದಾಗಲಿ ತೋರಿಸ್ಕೊಳ್ಳೋದಾಗಲಿ ಕಷ್ಟ ಸಾಧ್ಯ. ಹಾಗಾಗಿ ಸರಳವಾದ ಅರ್ಥ ಹೇಳೋದಾದರೆ ತೇ ಅಂದರೆ ಇಲ್ಲಿ ಮನುಷ್ಯರಿಗೆ ಅಂತ ಅರ್ಥ. ಹೇ ಮಾನವ, ನಿಮಗೆ, ತೇ ಅಂದರೆ ನಿಮಗೆ, ನಿನಗೆ ಏಕವಚನ, ಬಹುವಚನ ಇಲ್ಲಿ ಸಾತೌ ತೇ. ಹಾಗೆ ತೇ ನಿಮಗೆ ಕರ್ಮಣಿ ಏವ ಅಧಿಕಾರ, ಕರ್ಮದಲ್ಲಿ ಮಾತ್ರ ಅಧಿಕಾರ ಆಯಿತಾ. ಕದಾಚನ ಯಾವಾಗಲೂ ಕೂಡ, ಫಲೇಶು ಮಾ ಅಧಿಕಾರ. ನೋಡಿ, ಕರ್ಮಣಿ ಏವ ಅಧಿಕಾರ ತೇ ನಿಮಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವೇ ಹೊರತು ಕದಾಚನ ಫಲೇಶು ಮಾ ಯಾವಾಗಲೂ ಫಲದಲ್ಲಿಲ್ಲ. ಅಂದರೆ ನಾವು ಕರ್ಮವನ್ನು ಮಾತ್ರ ಮಾಡಬೇಕೇ ಹೊರತು ಅದರ ಫಲವನ್ನು ಊಹಿಸುವಂಥ ಅಧಿಕಾರ ನಮಗಿಲ್ಲ. ಅದರ ಇಂಥದ್ದೇ ಫಲ ಬರಬೇಕು ಅಂತ ಹೇಳುವಂಥ ಅಧಿಕಾರ ನಮಗಿಲ್ಲ. ಮಾ ಕರ್ಮಫಲಹೇತು ಮಾ ಕರ್ಮಫಲಹೇತು. ಕರ್ಮಫಲಹೇತು ಅಂತಂದರೆ ನಾವು ಮಾಡಿದಂತಹ ಕರ್ಮ ಏನಿದೆ ಅದರ ಫಲವನ್ನು ಕುರಿತು, ಆಯಿತಾ. ಹೇತು ಅಂದರೆ ಕಾರಣ ನಾವು. ಹಾಗಾಗಿ ನಾನು ಕಾರಣಕರ್ತನಾದ್ದರಿಂದ ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಅದರ ಫಲದಲ್ಲಿ ಅಧಿಕಾರ ಅಂತ ಹೇಳುವ ಹಾಗಿಲ್ಲ. ಮಾ ಕರ್ಮಫಲ ಹೇತು ಭೂ ಮಾ ಭೂಹು ಅಂದರೆ ನೀನಲ್ಲ, ಆಯಿತಾ. ತೇ ನಿಮಗೆ ಅಕರ್ಮಣಿ ಅಂದರೆ ಕ್ರಿಯೆ ಅಲ್ಲದೆ ಇರುವಲ್ಲಿ ಸಂಘ ಆಸಕ್ತಿ ಬೇಡ. ಮಾ ಅಸ್ತು ನಿಮಗೆ ಬೇಕಾಗಿಲ್ಲ. ಅಂದರೆ ಯಾವುದು ನಿಮ್ಮ ಕೆಲಸ ಅಲ್ವೋ ಅಲ್ಲಿ ನೀವು ಆಸಕ್ತಿಯನ್ನಾಗಲಿ ಅಥವಾ ಅಧಿಕಾರವನ್ನಾಗಲಿ ಚಲಾಯಿಸಲಿಕ್ಕೆ ಹೋಗಬಾರದು ಅಥವಾ ಹೊಂದಿರಬಾರದು ಅಂತ ಹೇಳ್ತಾರೆ. ನಿಮಗೆ ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ಅಧಿಕಾರವೇ ಹೊರತು, ಅಂದರೆ ಮಾನವನಿಗೆ ಸರಳವಾಗಿ ಹೇಳೋದಾದರೆ ಮಾನವನಿಗೆ ಕರ್ಮವನ್ನು ಮಾಡಲಿಕ್ಕೆ ಮಾತ್ರ ಅಧಿಕಾರವೇ ಹೊರತು ಅದರ ಫಲದಲ್ಲಿ ಅಲ್ಲ. ಉದಾಹರಣೆ ಹೇಳೋದಾದರೆ, ಈಗ ನೀವು ಪರೀಕ್ಷೆ ಬರೀಲಿಕ್ಕೆ ಮಾತ್ರ ನಿಮಗೆ ಅಧಿಕಾರ. ನಾನು ಹೀಗೆ ಬರೆದ್ರಿಂದ ನನಗೆ ಇಷ್ಟು ಮಾರ್ಕ್ಸ್ ಬರಲೇಬೇಕು ಅಂತ ನೀವು ಹೇಳೋ ಅಧಿಕಾರ ನಿಮಗಿಲ್ಲ. ನಿಮ್ಮ ಲೆಕ್ಕದಲ್ಲಿ ನೀವು ಸರಿ ಇರ್ಬೋದು, ಆದರೆ ಒಬ್ಬ ಇವ್ಯಾಲ್ಯೂಯೇಟರ್ ದೃಷ್ಟಿಯಲ್ಲಿ ಆ ಉತ್ತರದಲ್ಲಿ ಕೆಲವೊಂದು ದೋಷಗಳಿರ್ಬೋದು. ಹಾಗಾಗಿ ನಿಮಗೆ ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡಿದಾರೋ ಅಷ್ಟು ಮಾರ್ಕ್ಸ್ ಬರದೇ ಇರ್ಬೋದು. ಕೇವಲ ಪರೀಕ್ಷೆ ಬರಲಿಕ್ಕೆ ಮಾತ್ರ ನಿಮಗೆ ಅಧಿಕಾರವೇ ಹೊರತು ರಿಸಲ್ಟ್ನಲ್ಲಿ ಅಲ್ಲ. ಇದು ಸರಳವಾದಂಥ ಉದಾಹರಣೆ ನಿಮಗೆ. ಹಾಗಾಗಿ ಮನುಷ್ಯನಿಗೆ ಕೇವಲ ಕರ್ಮದಲ್ಲಿ ಮಾತ್ರ ಅಧಿಕಾರವೇ ಹೊರತು ಮತ್ತು ಬೇರೆ ಯಾವ ಕರ್ಮಕ್ಕೂ ಅವನು ಸ್ವಾಮಿನೂ ಅಲ್ಲ. ಸ್ವಾಮಿ ಅಂದರೆ ಯಜಮಾನ ಅಂತ ಅರ್ಥ. ಅವನು ಯಜಮಾನನೂ ಅಲ್ಲ. ಹಾಗೆ ಅಕರ್ಮಣಿ ನಮ್ಮದಲ್ಲದಂತಹ ಕ್ರಿಯೆಯಲ್ಲಿ ನಮಗೆ ಯಾವುದೇ ಅಧಿಕಾರವೂ ಇಲ್ಲ. ಹಾಗಾಗಿ ಅಕರ್ಮದಲ್ಲಿ ನಮಗೆ ಆಸಕ್ತಿ ಬೇಕಾಗಿಲ್ಲ, ನಾವು ಹೊಂದಿರಬಾರದು ಅಂತ ಹೇಳ್ತಾರೆ. ಸೊ ಇನ್ನು ಮುಂದಾದರೂ ನೆನಪಿಟ್ಕೊಳ್ಳಿ, ಯಾವುದನ್ನೇ ಆದರೂ ಕರ್ತವ್ಯ ದೃಷ್ಟಿಯಿಂದ ನಾವು ಮಾಡಬೇಕೇ ಹೊರತು ನಾನು ಈ ಕೆಲಸವನ್ನು ಮಾಡಿದ್ದೀನಿ ನನಗಿಂತ ಫಲ ಬರಲೇಬೇಕು ಅನ್ನುವಂಥ ಒಂದು ಅಧಿಕಾರವನ್ನು ಅಥವಾ ಆಸಕ್ತಿಯನ್ನು ಹೊಂದಿರಬೇಡಿ. ಇದು ಮಾಡೋದು ನನ್ನ ಕರ್ತವ್ಯ, ಮಾಡಿದ್ದೇನೆ, ಫಲ ಏನು ಬರುತ್ತೋ ಅದು ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳಬೇಕು. ಕರ್ಮಣೈವ ಹಿ ಸಂಸಿದ್ಧಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇಲ್ಲಿ ಏನು ಹೇಳ್ತಾರೆ ನೋಡ್ಕೊಳ್ಳಿ. ಕರ್ಮಣಿ ಏವ ಕರ್ಮದಲ್ಲಿ ಮಾತ್ರ, ಅದು ಪದಚ್ಛೇದ ನೋಡ್ಕೊಳ್ಳಿ. ಕರ್ಮಣಿ ಏವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಲೋಕಸಂಗ್ರಹಂ ಏವ ಅಪಿ ಸಂಪಶ್ಯನ್ ಕರ್ತುಂ ಅರ್ಹಸಿ. ಜನಕಾದಯ ಅಂದರೆ ಜನಕಾದಿ ಋಷಿಗಳು ಹೌದು, ರಾಜನೂ ಹೌದವನು. ಯಾಕೆಂದ್ರೆ ಜನಕನಿಗೆ ರಾಜರ್ಷಿ ಅಂತ ಕರಿತಿದ್ರು. ಯಾಕೆ ರಾಜರ್ಷಿ ಅಂತ ಹೇಳ್ತಿದ್ರು ಅಂದರೆ ರಾಜನಾಗಿದ್ದರೂ ಕೂಡ ಋಷಿಯ ಜೀವನವನ್ನು ಅವನು ಋಷಿಯ ರೀತಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದ. ಹಾಗಾಗಿ ಋಷಿಯ ಜೀವನವನ್ನು ಅವನು ಪಾಲಿಸಿದ್ರಿಂದ ಅವನಿಗೆ ರಾಜರ್ಷಿ ಅಂತ ಕರಿತಿದ್ರು. ಹಾಗಾಗಿ ಈ ರಾಜರ್ಷಿ ಆದಂತಹ ಜನಕಾದಿಗಳು ಕರ್ಮಣ ಏವ ಸಂಸಿದ್ಧಂ, ಕರ್ಮದಲ್ಲಿ ಮಾತ್ರ ಕರ್ಮ ಮಾರ್ಗದಿಂದಲೇ ಕಾರ್ಯಸಿದ್ಧಿಯನ್ನು ಮಾಡಿಕೊಂಡ್ರು. ಆಸ್ಥಿತಾಹ ಅಂದರೆ ಹೊಂದಿದ್ರು ಅಂತ ಅರ್ಥ. ಅಂದರೆ ನಮಗೆ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ಕೃಷ್ಣ. ಅರ್ಜುನನ ಮೂಲಕ ನಮಗೆ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಜನಕಾದಿ ಮಹಾರಾಜರುಗಳೇ
ಕರ್ಮದ ಮೂಲಕವೇ ಅವರ ಏನು ಮಾಡ್ತಿದ್ರು, ಕಾರ್ಯವನ್ನು ಸಿದ್ಧಿ ಮಾಡಿಕೊಂಡಿದ್ದಾರೆ. ಮತ್ತು ಕೂಡ ಅಪಿಚ ಮತ್ತು ಕೂಡ ಲೋಕ ಸಂಗ್ರಹಂ, ಜನರ ಮಾರ್ಗದರ್ಶನವೂ ಕೂಡ ನೋಡಿಕೊಂಡು, ಸಂಪಶ್ಯನ್ ಗಮನಿಸಿ ಅಥವಾ ಅದು ಲಕ್ಷ್ಯದಲ್ಲಿಟ್ಟುಕೊಂಡು ಕಾರ್ಯಂ ಕರ್ತುಂ, ಆಯಿತಾ, ಕರ್ತುಂ ಅಂದರೆ ಕಾರ್ಯವನ್ನು ಮಾಡಲಿಕ್ಕೆ ಅರ್ಹಸಿ, ಯೋಗ್ಯವಾಗಿದ್ದೀಯೇ. ಈ ಜನಕಾದಿ ಮಹರ್ಷಿಗಳನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು. ನಾವು ಅಂದರೆ ಇಲ್ಲಿ ಅರ್ಜುನಿಗೆ ಹೇಳುವಂಥದ್ದು, ನೀವೆಲ್ಲ ಜನಕಾದಿ ವ್ಯಕ್ತಿಗಳನ್ನು ಆದರ್ಶವಾಗಿಟ್ಕೊಂಡು ಹೇಗೆ ಅವರು ಕರ್ಮದಿಂದಲೇ ಎಲ್ಲವನ್ನು ಸಾಧಿಸಿದರೋ ಹಾಗೆ ನೀವು ಕೂಡ ಏನು ಮಾಡಬೇಕು, ಜನರ ಮಾರ್ಗದರ್ಶನವನ್ನು ಮತ್ತು ಧರ್ಮವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಕರ್ಮವನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ಅಂದರೆ ಇದು ನಮಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ ಕೇಳಿದರೆ, ನಾವು ನಮ್ಮ ಹಿರಿಯರು ಯಾವ ರೀತಿಯ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನು ಗಮನದಲ್ಲಿಟ್ಟುಕೊಂಡು ಅದನ್ನೇ ಸಾಧನೆಯ ಮೆಟ್ಲಾಗಿಟ್ಸ್ಕೊಂಡು ನಾವು ಕೂಡ ಯಶಸ್ಸನ್ನು ಹೊಂದಬೇಕು, ಹೊರತು ಅಕರ್ಮಣಿ ಕರ್ಮ ಅಲ್ಲದೇ ಇರುವಲ್ಲಿ ನಮ್ಮ ಗಮನವನ್ನು ಇಡಬಾರದು ಅಂತ ಹೇಳ್ತಾನೆ. ಇನ್ನು 3ನೇ ಶ್ಲೋಕದಲ್ಲಿ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ ಆರ್ತಃ ಜಿಜ್ಞಾಸುಃ ಅರ್ಥಃ ಅಥವಾ ಅರ್ಥಾರ್ಥಿ ಅಂತಿದೆ, ಜ್ಞಾನಿ ಚ ಭರತರ್ಷಭ. ಹೇ ಭರತರ್ಷಭ, ಭರತರ್ಷಭ ಅಂದರೆ ಅರ್ಜುನಿಗಿರುವಂಥ ಇನ್ನೊಂದು ಹೆಸರು. ಹೇ ಭರತರ್ಷಭ ಅಂದರೆ ಭರತಶ್ರೇಷ್ಠನೇ, ಭಾರತದಲ್ಲಿ ಹುಟ್ಟಿದವನೇ ಅಂತ ಅರ್ಥ. ಹೇ ಅರ್ಜುನ, ಚತುರ್ವಿಧಾಃ ಜನಾಃ ಮಾಂ ಭಜಂತೆ, ನನ್ನನ್ನು 4 ಬಗೆಯ ಜನರು ಭಕ್ತಿಯಿಂದ ಪೂಜಿಸ್ತಾರೆ. ಭಜಂತೆ ಭಜಿಸುತ್ತಾರೆ ಅಥವಾ ಸೇವಿಸುತ್ತಾರೆ. ಯಾರು? ಆರ್ತಃ, ಆರ್ಥ ಅಂದರೆ ದುಃಖಿ, ಆಯಿತಾ. ಆರ್ತಃ ದುಃಖದಿಂದ ಅವನು ಕೇಳ್ತಾನೆ ಭಗವಂತನಲ್ಲಿ, ನನಗೆ ಈ ಭಗವಂತ, ಭಗ ಅನ್ನೋ ಶಬ್ದಕ್ಕೆ ನಿಮಗೆ ಹಿಂದೆ ಹೇಳಿದೆ 6 ಬಗೆಯ ಸಂಪತ್ತನ್ನು ಹೊಂದಿರುವವರಿಗೆ ಭಗ ಅಂತ ಕರೀತಾನೆ. ಒಂದು ಅಣಿಮಾದಿ ಅಷ್ಟೈಶ್ವರ್ಯಗಳು, ಧನ ಸಂಪತ್ತು, ಆಮೇಲೆ ಯಶಸ್ಸು, ಇನ್ನೊಂದು ಕೀರ್ತಿನೇ ಯಾವುದೋ ಬರುತ್ತೆ. ಈ 6ಕ್ಕೆ ಭಗ ಅಂತ ಹೆಸರು. ಹಾಗೆ ಅದನ್ನು ನೀಡುವವನು ಭಗವಂತ. ಅದರಿಂದ ಈ ಆರ್ಥ ಅಂದರೆ ದುಃಖದಿಂದ ಕೇಳ್ತಾನೆ, ನನ್ನ ಈ ಕಷ್ಟಗಳನ್ನು ಪರಿಹರಿಸು, ನನಗೆ ಇಂತಹ ಸಂಪತ್ತನ್ನು ಕೊಡು ಅಂತ ಕೇಳ್ತಾನೆ. ಇದು ಮೊದಲನೆಯ ಬಗೆಯ ಜನ ಆರ್ತಃ. ಆಮೇಲೆ 2ನೇವರು ಜಿಜ್ಞಾಸು, ಜ್ಞಾತುಮಿಚ್ಛತಿ, ನಾನು ನಿಮ್ಮಿಂದ ಹೇಳಿದ್ದೀನಿ, ತಿಳ್ಕೊಳ್ಳಿಕ್ಕೆ ಇಷ್ಟಪಡುವವನು ಅಂತ. ಹಾಗಾಗಿ ಯಾವುದನ್ನು ತಿಳ್ಕೊಳ್ಳೋದು? ಈ ಹುಟ್ಟು ಸಾವುಗಳೆನ್ನುವಂಥ ಚಕ್ರವನ್ನು ತಿಳ್ಕೊಳ್ಳುವಂಥದ್ದು, ಮೋಕ್ಷದ ಕುರಿತು ತಿಳ್ಕೊಳ್ಳುವಂಥದ್ದು. ಮೋಕ್ಷ ಅಂದರೆ ಸಾಲ್ವೇಷನ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಆದ್ಯಂತಿಕ ದುಃಖ ನಿವೃತ್ತಿ ಮೋಕ್ಷ, ಯಾವತ್ತೂ ದುಃಖ ಇಲ್ಲದೆ ಇರೋದನ್ನು ಮೋಕ್ಷ ಅಂತ ಕರೀತಾರೆ. ಹಾಗಾಗಿ ಮತ್ತೆ ಹುಟ್ಟಿಲ್ಲದೆ ಇರುವಂಥದ್ದು, ದರ್ ಇಸ್ ನೋ ರೀಬರ್ತ್. ಹಾಗಾಗಿ ಜಿಜ್ಞಾಸು ಅವನು, ಅದರ ಕುರಿತು ಅವನಿಗೆ ಜಿಜ್ಞಾಸೆ, ಈ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಜ್ಞಾನಾಭಿಲಾಷಿ ಅವನು. 3ನೇವನು ಯಾರು? ಅರ್ಥಾರ್ಥಿ. ಅರ್ಥಾರ್ಥಿ ಅಂತಂದರೆ ಸಂಪತ್ತನ್ನು ಅಪೇಕ್ಷೆ ಪಡುವವನು, ಭೋಗವನ್ನು ಅಪೇಕ್ಷೆ ಪಡುವವನು. ಅರ್ಥ ಅಂದರೆ ಸಂಪತ್ತು, ಅರ್ಥಿ ಅಂದರೆ ಅಪೇಕ್ಷೆ ಪಡುವುದು ಅಂತ ಅರ್ಥ. ಹಾಗಾಗಿ ಸಂಪತ್ತನ್ನು ಅಪೇಕ್ಷೆ ಪಡುವವನು. 4ನೇವನು ಜ್ಞಾನಿ. ಜ್ಞಾನಿ ಅಂತಂದರೆ ಪಂಡಿತ. ಯಾವುದನ್ನು ಜ್ಞಾನ ಅಂತ ಕರೀತಾರೆ ಅಂದರೆ ಮೋಕ್ಷವನ್ನು ಕುರಿತಾದಂಥದ್ದನ್ನು ಜ್ಞಾನ ಅಂತ ಕರೀತಾರೆ. ಉಳಿದನ್ನೆಲ್ಲವನ್ನು ವಿಜ್ಞಾನ ಅಂತ ಹೇಳ್ತಾರೆ. ನೋಡಿ, ಮೋಕ್ಷವನ್ನು ಕುರಿತು ಯಾವುದಿದೆಯೋ ಅದು ಜ್ಞಾನ, ಉಳಿದಿದ್ದೆಲ್ಲವೂ ವಿಜ್ಞಾನ. ಹಾಗಾಗಿ ಇಲ್ಲಿ ಜ್ಞಾನಿ ಅಂದರೆ ಯಾರು ಮೋಕ್ಷವನ್ನೇ ಆಧಾರವಾಗಿ ಇಟ್ಕೊಂಡಿರ್ತಾರೋ ಅಂಥವರು. ಸೊ ಈ 4 ಬಗೆಯ ಜನರು ಭಗವಂತನನ್ನು ಅರ್ಚಿಸ್ತಾರೆ, ಸೇವಿಸ್ತಾರೆ. ಯಾರು? ಆರ್ಥ ಅಂದರೆ ದುಃಖದಲ್ಲಿರುವವನು, ಜಿಜ್ಞಾಸು ಎಲ್ಲವನ್ನು ತಿಳ್ಕೊಳ್ಬೇಕು ಅಂತ ಹೇಳುವವನು, ಅರ್ಥಾರ್ಥಿ ಸಂಪತ್ತನ್ನು ಅಪೇಕ್ಷೆ ಪಡುವವನು, ಭೋಗವನ್ನು ಅಪೇಕ್ಷೆ ಪಡುವವನು, 4ನೇವನು ಜ್ಞಾನಿ, ಮೋಕ್ಷವನ್ನೇ ಪಡಿಬೇಕು ಅಂತಿರುವವನು. ಹೀಗೆ 4 ಬಗೆಯ ಜನ ಭಗವಂತನನ್ನು ಪೂಜಿಸ್ತಾರೆ. ನೋಡಿ, ಇಲ್ಲಿ ನೀವು ವಿಚಾರ ಮಾಡಿ, ನೀವು ಯಾವ ಕಾರಣಕ್ಕೆ ಈ 4ರಲ್ಲೇ ಯಾವುದಾದ್ರು ಒಂದಾಗಿರಬೇಕು. ಇದನ್ನು ಬಿಟ್ಟು ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ 4 ಬಗೆಯ ಜನರಲ್ಲಿ ನೀವು ಯಾವ ಕೆಟಗರಿಯ ಜನ ಅನ್ನೋದನ್ನು ಊಹಿಸ್ಕೊಳ್ಳಿ. ಆಮೇಲೆ ಇನ್ನು ಯಾವ ಕೆಟಗರಿ ಜನ ಆಗಬೇಕು ಅನ್ನೋದನ್ನು ನೀವು ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಹಾಗೆ ಪರಿವರ್ತನೆಯನ್ನು ಹೊಂದಿ.
ಆಯಿತಾ. ಈಗ ನೀವು ಅರ್ಥಾರ್ಥಿ ಆದರೆ ಅಲ್ಲಿಂದ ಮುಂದೆ ಜ್ಞಾನಿಗಳಾಗಬೇಕು, ಆರ್ಥ ಆದರೆ ಆ ಆರ್ಥ ದುಃಖದಿಂದ ಹೊರಗಡೆ ಬರಬೇಕು, ಜಿಜ್ಞಾಸು ಆದರೆ ಜಿಜ್ಞಾಸುವಿನಿಂದ ಜ್ಞಾನಿ ಆಗಬೇಕು. ಸೊ ಅಲ್ಟಿಮೇಟ್ಲಿ ನಮಗಿರುವಂಥದ್ದು ಒಂದೇ ಆಪ್ಷನ್, ಜ್ಞಾನಿ ಅಂತ. ಅದಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಯಾವಾಗ ನೀವು ಜ್ಞಾನಿಗಳಾಗ್ತಿರೋ ನಿಮಗೆ ಮತ್ತೆ ರೀಬರ್ತ್ ಅನ್ನೋದು ಇರೋದಿಲ್ಲ, ಅಂದರೆ ಈ ಕಷ್ಟ ಕಾರ್ಪಣ್ಯಗಳು ಯಾವುದೂ ಇರೋದಿಲ್ಲ. ಹಾಗೆ ಭಗವಂತನ ನಾವು ಜ್ಞಾನಿಯಾಗಿ ಅವನ್ನ ಅರ್ಚಿಸಬೇಕು, ಸೇವಿಸಬೇಕು ಅಂತ ಹೇಳ್ತೇವೆ. 4ನೇ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಮಶ್ನಾಮಿ ಪ್ರೇತಾತ್ಮನಃ ಅಂತ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ, ಇದು ಫಲ ಅಲ್ಲ, ಫಲಂ. ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತತ್ ಅಹಂ ಭಕ್ತ್ಯಾ ಉಪಹೃತಂ ಅಶ್ನಾಮಿ ಪ್ರೇತಾತ್ಮನಃ ಅಂತ ಹೇಳ್ತಾನೆ. ಯಾವ ವ್ಯಕ್ತಿ ಭಕ್ತಿಯಿಂದ ಮೇ ನನಗೆ ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ಪತ್ರವನ್ನು ಅಂದರೆ ಎಲೆ, ಎಲೆಯನ್ನು, ಪುಷ್ಪ ಒಂದು ಹೂವನ್ನು, ಫಲಂ ಹಣ್ಣನ್ನು, ಕೊನೆಗೆ ಯಾವುದೂ ಇಲ್ಲ ಅಂದರೆ ತೋಯಂ ನೀರನ್ನು. ಈ ಯಾವುದನ್ನು ಭಕ್ತಿಯ ಪ್ರಯಚ್ಛತಿ ಭಕ್ತಿಯಿಂದ ಕೊಡ್ತಾನೋ ಅದನ್ನು ಪ್ರೀತ್ಯ ನಾನು ಪ್ರೀತಿಯಿಂದ ಏನು ಮಾಡ್ತೀನಿ, ಉಪಹೃತಂ ದತ್ತಂ ಕೊಡಲ್ಪಟ್ಟಿದ್ದನ್ನು, ಅಂದರೆ ಈ ಯಾವುದನ್ನಾರು ಪ್ರೀತಿಯಿಂದ ಕೊಡಲ್ಪಟ್ಟಿದ್ದನ್ನು ನಾನೇನು ಮಾಡ್ತೀನಿ, ಶುದ್ಧಾತ್ಮನ ಅವನ ಭಕ್ತಿಯ ದ್ಯೋತಕವಾಗಿ ಅಶ್ನಾಮಿ ಸ್ವೀಕರಿಸ್ತೇನೆ. ನೋಡಿ, ಭಗವಂತನಿಗೆ ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂತಿಲ್ಲ. ನೀವು ಯಾವುದನ್ನಾರು ಕೊಡಿ, ನಿಮ್ಮಲ್ಲಿ ಏನಿದೆ ಅದನ್ನು, ಪತ್ರ ಇದೆಯಾ ಪತ್ರ ಕೊಡಿ, ಪುಷ್ಪ ಕೊಡಿ, ಫಲ ಇದ್ರೆ ಫಲ ಕೊಡಿ, ತೋಯಂ ಕೊನೆಗೇನೂ ಇಲ್ಲ ನೀರು ಕೊಡಿ, ಆದರೆ ಭಕ್ತಿಯಿಂದ ಕೊಡಿ. ಭಕ್ತಿಯ ಪ್ರಯಚ್ಛತಿ, ಯಾರು ಭಕ್ತಿಯಿಂದ ಕೊಡ್ತಾರೋ ಭಗವಂತನಿಗೆ ಇವು ಯಾವುದನ್ನಾದರೂ ತತ್ ಅಹಂ ತತ್ ಅದನ್ನು ನಾನು ಆ ಭಕ್ತಿಯನ್ನು ಗಮನಿಸಿ ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಅಂದರೆ ಶುದ್ಧಾತ್ಮನಾದಂಥವನು, ಅಂದರೆ ಭಗವಂತನಲ್ಲಿ ಬರೀ ಭಕ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ ಅವನಿಗೆ. ಅಂಥ ಶುದ್ಧಾತ್ಮನಾದವನು ಯಾವ ಭಕ್ತನಿದ್ದಾನೋ ಅವನು ನನಗೆ ಪ್ರೀತಿಯಿಂದ ಎಲೆಯನ್ನು, ಹೂವನ್ನು, ಹಣ್ಣನ್ನು ಅಥವಾ ನೀರನ್ನು ಕೊಟ್ಟರೆ ಅದನ್ನು ನಾನು ಗೌರವದಿಂದ ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಮಗೆ ದೊಡ್ಡ ಸಂದೇಶ ಏನು ಕೇಳಿದರೆ, ಭಗವಂತನಿಗೆ ದೊಡ್ಡದಿರಬೇಕು ಅಂತಿಲ್ಲ, ನಾವು ಏನೋ ಮಹಾನ್ ಆಡಂಬರದಿಂದ ಕೊಡಬೇಕು ಅಂತಿಲ್ಲ, ಭಕ್ತಿಯಿಂದ ನೀರು ಕೊಟ್ಟರೂ ಸಾಕು ಅವನಿಗೆ. ಇದನ್ನೇ ನಾವು ಲೌಕಿಕದಲ್ಲಿ ತಗೊಳ್ಳೋದಾದರೆ, ನಮಗೆ ಯಾರಾದರೂ ಏನಾದ್ರು ಗಿಫ್ಟ್ ಕೊಟ್ಟಾಗ ಭಾಳಷ್ಟು ಜನ ನಾನು ನೋಡ್ತೀನಿ, ಅದಕ್ಕೆ ಎಷ್ಟು ದುಡ್ಡು, ಅದೆಷ್ಟು ನಮಗೆ ಪ್ರಯೋಜನ, ಹೀಗಿದ್ದೆಲ್ಲ ನೋಡ್ತಾರೆ. ಅಲ್ಲಿ ನಾವು ಅವರ ವಿಶ್ವಾಸವನ್ನು ಪ್ರೀತಿಯನ್ನು ನೋಡಬೇಕೇ ಹೊರತು ಅದರ ಹಿಂದಿರುವಂಥ ಹಣವನ್ನಲ್ಲ. ಆ ಉಡುಗೊರೆಯ ಮೂಲಕ ಅವರ ಪ್ರೀತಿ ವಿಶ್ವಾಸವನ್ನು ನಾವು ಗಮನಿಸಬೇಕು ಹೊರತು ಅದಕ್ಕಿರುವಂಥ ಮೂಲ್ಯ ಅಲ್ಲ. ಅದರಿಂದ ಭಗವಂತನೇ ಯಾವುದನ್ನು ಗಮನಿಸದೇ ಇದ್ಮೇಲೆ, ಕೇವಲ ನಮ್ಮ ಭಕ್ತಿಯನ್ನು ಮಾತ್ರ ಗಮನಿಸಿದ ಮೇಲೆ ನಾವು ಕೂಡ ಹುಲ್ಲುಮಾನವರು. ನಮಗೆ ಯಾರೇ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನಾದ್ರು ಕೊಟ್ಟರೆ ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಬೇಕು ಮತ್ತು ಅವರ ಪ್ರೀತಿಯನ್ನು ಮಾತ್ರ ನಾವು ಗಮನಿಸಬೇಕು, ಬೇರೆ ಯಾವ ಭಾವವನ್ನು ಗಮನಿಸಬಾರದು ಅಂತ ಹೇಳ್ತೀವಿ. ನೋಡಿ, ಇದನ್ನೇ ಬಸವಣ್ಣನವರು ಹೇಳ್ತಾರೆ ಭಾಳ ಚೆನ್ನಾಗಿ, ನೀವು ಓದಿದಿರಲು ಗೊತ್ತಿಲ್ಲ ನನಗೆ. ಎನ್ನ ಕಾಲೇ ಕಂಬ ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಯ್ಯ ತಂದೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶವಯ್ಯ ಅಂತ. ಸೊ ನಮ್ಮ ದೇಹವನ್ನೇ ದೇವಾಲಯಕ್ಕೆ ಹೋಲಿಸ್ತಾರೆ ಬಸವಣ್ಣನವರು. ಆದ್ದರಿಂದ ನೀವು ನಾನು ಬಡವ ಅಥವಾ ನಾನು ಬಡವಿ, ನಮ್ಮಲ್ಲಿ ಏನೂ ಇಲ್ಲ ಅಂತ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ಕೇವಲ ಭಕ್ತಿ ಸಾಕು. ಇದನ್ನೇ ಶಂಕರಾಚಾರ್ಯರು ಕೂಡ ಭಾಳ ಚೆನ್ನಾಗಿ ಹೇಳ್ತಾರೆ, ಭಜಗೋವಿಂದಂ 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 ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನೈ ರಕ್ಷತಿ ದುಃಖಿನಿಂಕರಣೆ ಅಂತ. ಹಾಗೆ ಕೇವಲ ಭಕ್ತಿಯಿಂದ ಭಗವಂತನನ್ನು ಭಜಿಸಿದರೂ ಸಾಕು, ನಿಮಗೆ ನಿಮ್ಮ ಎಲ್ಲ ಆಶೋತ್ತರಗಳು ಈಡೇರುವಂತೆ ಅವನು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತಿಯೇ ಮುಖ್ಯ. 5ನೇ ಶ್ಲೋಕ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ನೈಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಇದೆಯಲ್ಲ, ಇದು ಕೊಟೇಶನ್ ಆಗಿ ತುಂಬ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ಕಡೆ ಬಳಸ್ಕೊಂಡಿದ್ದಾರೆ ಲೋಗೋ ಆಗಿ. ಆಯಿತಾ, ಭಾಳ ಅದ್ಭುತವಾದಂಥ ವಾಕ್ಯ ನೋಡಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಇಹ ಅಂದರೆ ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದದ್ದು ಬೇರೊಂದಿಲ್ಲ, ಅದು ಪವಿತ್ರವಾಗಿದೆ.
ಆಯಿತಾ? ಏನೇಳಿ ಜ್ಞಾನಕ್ಕೆ ನೀವು ಹೇಳಿ ನೋಡೋಣ, ಯಾವ ಜ್ಞಾನಕ್ಕೆ ಯಾವ ಸರಿ ಇದೆ ಅಂತ. ಈಗ ಒಂದು ಚಿಕ್ಕ ಮಗು ಮೊದಲು ಸ್ಕ್ರೋಲ್ ಆಗುತ್ತೆ, ಆಮೇಲೆ ಎದ್ದು ನಿಂತ್ಕೊಳ್ಳುತ್ತೆ, ಅಂಬೆ ಹರಿಯುತ್ತೆ, ಆಮೇಲೆ ಎದ್ದು ನಿಂತ್ಕೊಳ್ಳುತ್ತೆ. ಇವೆಲ್ಲ ಒಂದು ಬಗ್ಗೆ ಜ್ಞಾನವೇ. ಈ ಜ್ಞಾನಕ್ಕೆ ನೀವು ಯಾವುದನ್ನ ಈಕ್ವಲ್ ಆಗಿ ತಗೋತೀರಿ? ಹಾಗಾಗಿ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಎಲ್ಲಿ? ಇಹ, ಇಲ್ಲಿ. ಈ ಜಗತ್ತಿನಲ್ಲಿ ಜ್ಞಾನಕ್ಕೆ ಸಮಾನವಾದದ್ದು ಬೇರೊಂದಿಲ್ಲ. ಹಾಗೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಅಂತ ಹೇಳ್ತಾನೆ. ಹಾಗಾಗಿ ಕಾಲೇನ, ಕಾಲಕ್ಕೆ ಸರಿಯಾಗಿ, ಕಾಲಾಂತರ, ಯೋಗ ಸಂಸಿದ್ಧ, ಯೋಗದಿಂದ, ಯೋಗ ಅಂದರೆ ಇಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಅರ್ಥ. ಯೋಗ ಅಂದರೆ ಇಲ್ಲಿ ಪ್ರಾಪ್ತಿ ಅಂತಲ್ಲ, ಯೋಗದಿಂದ, ಚಿತ್ತವೃತ್ತಿ ನಿರೋಧದಿಂದ ಯಶಸ್ಸು ಸಿಗತ್ತೆ ನಮಗೆ. ಆತ್ಮನಿ, ಹೃದಯದಲ್ಲಿ ಸ್ವಯಂ ತಾನೇ ತತ್ ವಿಂದತಿ, ತತ್ ಅಂದರೆ ಆ ಜ್ಞಾನವನ್ನು ಪಡ್ಕೊಳ್ತಾನೆ. ಅದಾಯ್ತಾ? ಅಂದರೆ ಯಾರು ಯೋಗವನ್ನು ಮಾಡ್ತಾರೋ, ಅಂದರೆ ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ನಿಯಂತ್ರಣ ಇಟ್ಕೊಳ್ತಾರೋ ಅವರು ಕಾಲಕ್ರಮೇಣ ಆ ಜ್ಞಾನವನ್ನು, ಜ್ಞಾನ ಅಂದರೆ ನಿಮ್ಗೆ ಹೇಳಿದ್ದೀನಿ, ಮೋಕ್ಷವನ್ನು ಕುರಿತಾದ್ದಕ್ಕೆ ಜ್ಞಾನ ಅಂತ ಕರೀತಾರೆ ಅಂತ, ಆ ಜ್ಞಾನವನ್ನು ತನ್ನಲ್ಲೇ ಪಡ್ಕೊಳ್ತಾನೋ. ಸ್ವಯಂ ಸಂಸಿದ್ಧ, ಅದು ತಾನಾಗಿ ಬಂದುಬಿಡುತ್ತೆ. ಅದು ಬೇರೆಯವ್ರು ಕೊಡಬೇಕು ಅಂತಿಲ್ಲ, ಜ್ಞಾನವನ್ನು ಬೇರೆಯವ್ರು ಕೊಡಬೇಕು ಅಂತಿಲ್ಲ, ಪ್ರಯತ್ನ ಪಟ್ಟರಾಗತ್ತೆ. ಅಂದರೆ ಇದನ್ನು ನಿಮ್ಮ ಈ ಏಜಿಗೆ ನಾನು ಅನ್ವಯಿಸೋದಾದರೆ, ನೀವು ಪ್ರತಿ ದಿವಸ ಒಂದು ಪಾಠವನ್ನು ಓದ್ತಾ ಹೋದರೆ ನಿಮಗೆ ಅದರಲ್ಲಿ ಹಲವಾರು ಡೈಮೆನ್ಷನ್ಗಳು ಕಾಣ್ತವೆ, ನಿಮಗೆ ಹಲವಾರು ಅರ್ಥಗಳು ಗೊತ್ತಾಗ್ತವೆ. ಯಾವ ಭಾಗ ನಿಮಗೆ ಅರ್ಥ ಆಗಿರಲಿಲ್ವೋ ಅದು ಕೂಡ ಕ್ರಮೇಣ ಅರ್ಥ ಆಗುತ್ತೆ. ಬಟ್ ಏನಿರಬೇಕು ಅಲ್ಲಿ? ಪ್ರಯತ್ನ ಇರಬೇಕು. ಪ್ರತಿ ದಿವಸವೂ ನೀವು ಅದನ್ನು ಪಠಣ ಮಾಡಬೇಕು, ಅದರ ಕುರಿತು ಸ್ವಲ್ಪ ಆಲೋಚನೆ ಮಾಡಬೇಕು. ಆಗ ಖಂಡಿತವಾಗಿಯೂ ನಿಮಗೆ ಅಲ್ಲಿರುವಂತಹ ಜ್ಞಾನ ಸಿಕ್ಕೇ ಸಿಗತ್ತೆ. ಹಾಗಾಗಿ ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ್ದು ಬೇರೊಂದಿಲ್ಲ. ಮಾನವನು ಪ್ರಯತ್ನಶೀಲನಾಗಿ ಕಾಲಕ್ರಮೇಣ ಆ ಜ್ಞಾನವನ್ನು ತನ್ನ ಪ್ರಯತ್ನದಿಂದಲೇ ಸ್ವಯಂ ಸಿದ್ಧ, ಅವನಲ್ಲೇ ಉಂಟು ಮಾಡಿಕೊಳ್ತಾನೆ ಅಂತ ಹೇಳ್ತಾನೆ. ಕೊನೆಯದಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ಇದು ಕೂಡ ಈ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನೋದು ಕೂಡ ಅನೇಕ ಯೂನಿವರ್ಸಿಟಿಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದು ಲೋಗೋ ಆಗಿ ನೋಡ್ಬೋದು ನೀವು. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಇಟ್ಸ್ 100% ಟ್ರೂ. ಇದು 100 ಬಿಟ್ಟು 200% ಟ್ರೂ. ಏನು ಹೇಳುತ್ತೆ? ಯಾರು ಶ್ರದ್ಧಾವಂತನೋ, ಅಂದರೆ ಯಾವುದರದ ಕುರಿತು ಯಾರಿಗೆ ಶ್ರದ್ಧೆ ಇದೆಯೋ, ಶ್ರದ್ಧೆಯಲ್ಲಿ ಡೆಡಿಕೇಶನ್ ಅಂತ ತಗೋಬೋದು, ಸಮರ್ಪಣೆ ಅಂತ ಅರ್ಥ ಆಗುತ್ತೆ, ಆದರೂ ಇಟ್ಕೊಳ್ಳೋಣ. ಶ್ರದ್ಧಾವಾನ್, ಯಾರು ಶ್ರದ್ಧೆಯನ್ನು ಹೊಂದಿದ್ದಾರೋ ಅವನು ಜ್ಞಾನವನ್ನು ಪಡಿತಾನೆ. ಅಂದರೆ ಆ ಎಲ್ಲ ವಿಷಯದಲ್ಲಿ ಜ್ಞಾನ ಬರುತ್ತೆ. ಹಾಗೆ ಸಂಯತೇಂದ್ರಿಯ, ಜಿತೇಂದ್ರಿಯನಾಗಿರ್ತಾನೆ. ಶ್ರದ್ಧೆಯನ್ನು ಹೊಂದಿರುವವನು ಜ್ಞಾನವನ್ನು ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅವನು ಇಂದ್ರಿಯಗಳನ್ನು ಕೂಡ ನಿಯಂತ್ರಿಸ್ಕೊಳ್ತಾನೆ. ಜಿತೇಂದ್ರಿಯ ಅಂದರೆ ಜಿತಾನಿ ಇಂದ್ರಿಯಾಣಿ ಏನ ಸಹ, ಯಾರಿಂದ ಇಂದ್ರಿಯಗಳು ಗೆಲ್ಲಲ್ಪಟ್ಟಿದೆಯೋ ಅವನು ಜಿತೇಂದ್ರಿಯ. ಜಿತಾನಿ ಇಂದ್ರಿಯಾಣಿ, ಆಯಿತಾ? ಹಾಗಾಗಿ ಇಂದ್ರಿಯಗಳನ್ನು ಗೆದ್ದಿರ್ತಾನೆ ಅವನು, ಜಿತೇಂದ್ರಿಯನಾಗಿರ್ತಾನೆ. ಜ್ಞಾನಂ ಲಭತೆ, ಜ್ಞಾನವನ್ನು ಹೊಂದುತ್ತಾನೆ. ಜ್ಞಾನಂ ಲಬ್ಧ್ವ, ಜ್ಞಾನವನ್ನು ಪಡ್ಕೊಂಡು ಅಚಿರೇಣ ಪರಾಂ, ಭಾಳ ಬೇಗನೆ ಪರಾಂ ಶಾಂತಿಂ ಅಂದರೆ ಅಲ್ಟಿಮೇಟ್ ನಾಲೆಜ್ ಅಂತ ಕರಿತೀವಿ ನಾವು. ಪರಾಂ ಶಾಂತಿಂ ಅಂದ್ರೇನು? ಇನ್ನು ಮುಂದಿಲ್ಲ. ಆ ಪರಾಂ ಶಾಂತಿಯನ್ನು ಅಧಿಗಚ್ಚತಿ, ಅತ್ಯಂತ ಶ್ರೇಷ್ಠವಾದಂತಹ ಶಾಂತಿ ಸ್ಥಿತಿಯನ್ನು ಅಧಿಗಚ್ಚತಿ, ಅವನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಅಂದರೆ ಶ್ರದ್ಧೆಯನ್ನು ಇಟ್ಟುಕೊಂಡವನು, ಅಂದರೆ ಆತ್ಮಚಿಂತನೆಯನ್ನು ಮಾಡುವವನು ಜಿತೇಂದ್ರಿಯನಾಗಿರ್ತಾನೆ. ಆ ವ್ಯಕ್ತಿ ಜ್ಞಾನವನ್ನು ಪಡ್ಕೊಳ್ತಾನೆ ಮತ್ತು ಆ ಜ್ಞಾನವನ್ನು ಹೊಂದಿ ಉತ್ಕೃಷ್ಟವಾದಂತಹ ಶಾಂತಿಯನ್ನು ಬಹಳ ಬೇಗನೆ ಹೊಂದುತ್ತಾನೆ ಅಂತ ಅರ್ಥ. ಅಂದರೆ ಇಲ್ಲಿ ನಿಮಗೆ ಇಷ್ಟೇ ಅರ್ಥ. ನಿಮ್ಮ ಲೌಕಿಕವಾಗಿ ಹೇಳೋದಾದರೆ, ಯಾರು ನೀವು ಶ್ರದ್ಧೆಯಿಂದ ಓದಿ ಬರೆದು ಮಾಡ್ತೀರೋ ಖಂಡಿತವಾಗಿ ಆ ವಿಷಯವು ನಿಮಗೆ ಅಂತರ್ಗತವಾಗುತ್ತೆ, ಅಂದರೆ ನಿಮ್ಮ ತಲೆಯಲ್ಲಿ ಇರುತ್ತೆ. ತನ್ಮೂಲಕ ನಿಮಗೆ ಭಾಳ ಬೇಗಿನ ಪರೀಕ್ಷೆಯಲ್ಲಿ ಎಲ್ಲದರಲ್ಲೂ ಕೂಡ ಯಶಸ್ಸು ಸಿಕ್ಕೇ ಸಿಗತ್ತೆ. ಹಾಗಾಗಿ ಶ್ರದ್ಧೆಯಿಂದ ಓದಬೇಕು, ಶ್ರದ್ಧೆಯಿಂದ ಬರೀಬೇಕು, ಶ್ರದ್ಧೆಯಿಂದ ಅದನ್ನು ಮನನ ಮಾಡಬೇಕು. ಆಗ ನಿಮಗೆ ಅದರಲ್ಲಿರುವಂಥ ಎಲ್ಲ ವಿಷಯಗಳು ಕೂಡ ಸಿಗ್ತಾ ಹೋಗ್ತವೆ. ಇಲ್ಲಿಗೆ ಈ ಪಾಠವು ಕೂಡ ಮುಗಿದಿದೆ. ಇದನ್ನು ಬರೆದಂಥವ್ರು ನೋಡಿ, ಕವಿ ಪರಿಚಯ ನೋಡ್ಕೊಳ್ಬೇಕು ನೀವು. 3 ಮಾರ್ಕ್ಸ್ ಇರುತ್ತೆ ಇದಕ್ಕೂ ಕೂಡ. ಇದರ ತಾತ್ಪರ್ಯ ಬರುತ್ತೆ ನಿಮಗೆ ಈ ಪಾಠದಲ್ಲಿ. 3 ಮಾರ್ಕ್ಸಿನ ತಾತ್ಪರ್ಯದಲ್ಲಿ ನೆನ್ಪಿಟ್ಕೊಳ್ಳಿ. 3 ಮಾರ್ಕ್ಸಲ್ಲಿ 1 ಮಾರ್ಕ್ಸು ಯಾವ ಶ್ಲೋಕ, ಅಂದರೆ ಶ್ಲೋಕದ
ಪಾಠದ ಹೆಸರನ್ನು ಬರೀಬೇಕು. ಅಂದರೆ ಉದಾಹರಣೆಗೆ ಜೀವನ ಯೋಗ, ಪದ್ಯಪಾಠಂ ಜೀವನ ಯೋಗ ಇಷ್ಟು ಬರೆದ್ರೆ 1 ಮಾರ್ಕ್ಸ್. ಆಮೇಲೆ ತಾತ್ಪರ್ಯವನ್ನು ಕನ್ನಡನೋ ಇಂಗ್ಲೀಷ್ನಲ್ಲೋ ಬರೆದ್ರೆ ಮತ್ತೆ 2 ಮಾರ್ಕ್ಸ್. ಟೋಟಲಿ 3 ಮಾರ್ಕ್ಸ್ ಇರುತ್ತೆ. ಕವಿ ಕಾವ್ಯ ಪರಿಚಯಕ್ಕೆ 3 ಮಾರ್ಕ್ಸ್ ಇರುತ್ತೆ. ಕವಿ ಮಹರ್ಷಿ ವೇದವ್ಯಾಸ, ಇವರು ದ್ವಾಪರ ಯುಗದಲ್ಲಿ ಇದ್ದಂಥವರು. ಇವರ ಕಾಲ. ದೇಶ ಯಮುನಾ ನದಿ ದ್ವೀಪ. ಇವರ ತಂದೆ ತಾಯಿ ಪರಾಶರರು ಮತ್ತು ಸತ್ಯವತಿ ಅಂತ ಇಲ್ಲಿ ಕೊಟ್ಟಿಲ್ಲ ಅದನ್ನ. ಕೃತಯ ಅಷ್ಟಾದಶ ಪುರಾಣಾನಿ ಮಹಾಭಾರತಂ ಬ್ರಹ್ಮಸೂತ್ರಾಣಿ. ಇವು 3 ಇವರ ಕೃತಿಗಳು. ವ್ಯಾಸರನ್ನು ಅತ್ಯಂತ ವಿಶೇಷವಾಗಿ ಗೌರವಿಸ್ತೀವಿ ಮತ್ತು ಪೂಜಿಸ್ತೀವಿ. ಹಾಗೆ ವ್ಯಾಸ ಪೂರ್ಣಿಮೆ ಅಂತ ಜುಲೈ ತಿಂಗಳಲ್ಲಿ ಬರುತ್ತೆ, ಶ್ರಾವಣ ಪೂರ್ಣಿಮೆ. ಅದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಆವತ್ತಿನ ದಿನ ಎಲ್ಲ ಸನ್ಯಾಸಿಗಳು ಗುರುಗಳೆಲ್ಲ ಚಾತುರ್ಮಾಸ್ಯ ಅಂತ ಒಂದು ವ್ರತಕ್ಕೆ ಕೂತ್ಕೊಳ್ಳುವಂಥ ದಿನ. ಅದು ಶುರುವಾದದ್ದು ಇವರ ದಿನದಿಂದ, ವ್ಯಾಸ ಮಹರ್ಷಿಗಳ ದಿನದಿಂದ ವ್ಯಾಸ ಪೂರ್ಣಿಮೆ ಅಂತ ಕರಿತೀವಿ. ಈ ಕವಿ ಪರಿಚಯವನ್ನು ನೀವು ಹೊಂದಿ ಅಂತ ಹೇಳ್ತಾ ಪಾಠವನ್ನು ನೋಡಿ. ಇಲ್ಲಿ ಭಗವದ್ಗೀತೆಯ ಚಿತ್ರಗಳನ್ನು ನೋಡ್ಕೊಳ್ಳಿ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಚಿತ್ರ ಇದು. ಹಾಗೆ ಇಲ್ಲಿ ಇನ್ನು ಬೇರೆ ಬೇರೆ ಚಿತ್ರಗಳು ಇದೆ. ಸುಮ್ಮನೆ ನೀವು ಗಮನಿಸಿ ನೋಡ್ಕೊಳ್ಳಿ. ಇವನಿಗೆ ಆ ಭಗವದ್ಗೀತೆಯ ಸಂದರ್ಭದಲ್ಲಿ ವಿಶ್ವರೂಪ ದರ್ಶನವನ್ನು ಕೊಡುವಂಥದ್ದು. ಭಗವಂತ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ಕೊಡ್ತಾನೆ. ಹಾಗೆ ಎಲ್ಲ ಸಂದರ್ಭದಲ್ಲಿ ನೋಡಿ, ಬೇರೆ ಬೇರೆ ಸಂದರ್ಭದ ಇವೆಲ್ಲ ವಿಶ್ವರೂಪ ದರ್ಶನಗಳೇ. ನೋಡಿ, ವಿಶ್ವರೂಪ ದರ್ಶನದ ಚಿತ್ರಗಳು. ಅದರಿಂದ ನೋಡಿ, ಯುದ್ಧ ಶುರುವಾಗುವಂಥ ಸಂದರ್ಭದಲ್ಲಿ ಪಾಂಚಜನ್ಯವನ್ನು, ಪೌಂಡ್ರ ಅಂತೆಲ್ಲ ಅವರವರ ಶಂಖವನ್ನು ಅವರು ಊದುವಂಥದ್ದು. ಸೊ ಎಲ್ಲವನ್ನು ಓದ್ಕೊಳ್ಳಿ, ಕ್ವಶನ್ ಆನ್ಸರ್ನ ಬರೀರಿ. ಶುಭಂ ಭವತು ಸರ್ವದಾ.